Hello, finally the most awaited fight UG ವರ್ಸಸ್ ಇಗುರುಮ ನೋಡಿದ್ವಿ. ಅಂಡ್ ದಿಸ್ ಸೀನ್ ಅಂಡ್ ದಿಸ್ ಫೈಟ್ ಪ್ಯೂರ್ ಸಿನಿಮಾ. ಇದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಇಗುರುಮ ಯಾಕೆ ಲಾಯರ್ ಆದ. UG ಕನ್ಫೆಷನ್ ಆನ್ ಫುಲ್ ಎಪಿಸೋಡ್ ಅಲ್ಲಿ ಇದ್ದಿದ್ ಫೈಟ್ ಗಳು ಮಾತ್ರ ವಾಟ್ ದ ಹೆಲ್ ದಿಸ್ ಸೋರ್ಸರಿ ಮ್ಯಾನ್, ಪ್ಯೂರ್ ಆಕ್ಷನ್ ಪ್ಯಾಕ್ಡ್ ಎಪಿಸೋಡ್ ಇದು. ಸೊ ನಾವ್ ಯಾತಕ್ ಕಾಯ್ತಿದೀವಿ ನಟಿ JJK ಸೀಸನ್ 3 ಎಪಿಸೋಡ್ 9 ನೋಡೋಣ. ಶುರುವಲ್ಲಿ ನಾವು ನೋಡ್ತೀವಿ ನಮ್ಮ ಇಂಟ್ರೋ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ತೀವಿ ಯಾರನ್ನ ಅಪೋನೆಂಟ್ ಸಿಕ್ಕಿದಾಗ ಫಸ್ಟ್ ಅವ್ರ ಜೊತೆ ಫೈಟ್ ಮಾಡ್ತೀವಿ. ಬಟ್ ಇಗುರುಮ ಏನ್ ಮಾಡ್ದ, ಡೈರೆಕ್ಟ್ ಡೊಮೈನ್ ಓಪನ್ ಮಾಡ್ದ. ಯೂಶಲಿ ಇಗುರುಮನ ಹೊಡೆಯಕ್ಕೆ ಅಂತ ಹೇಳಿ ಓಡೋಗ್ತಿದೆ, ಯಾಕಂದ್ರೆ ಅವನ ಹತ್ರ ಡೊಮೈನ್ ಇಲ್ಲ. ಯೂಶಲಿ ಡೊಮೈನ್ ಓಪನ್ ಆಗೋ ಅಷ್ಟೊತ್ತಿಗೆ ಇಗುರುಮನ ನಾಕ್ಔಟ್ ಮಾಡ್ಬೇಕು ಅಂತ ಹೇಳಿ ಓಡೋಗ್ತಿರ್ತಾನೆ. ಬಟ್ ಇಟ್ಸ್ ಟೂ ಲೇಟ್. ಅಷ್ಟೊತ್ತಿಗೆ ಅವಾಗಲೇ ಡೊಮೈನ್ ಓಪನ್ ಆಗಿರುತ್ತೆ. ಇದ್ರಲ್ಲಿ ನಮಗೆ ಇಗುರುಮನ್ ಡೊಮೈನ್ ಡೆಡ್ಲಿ ಸೆಂಟೆನ್ಸ್ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಈ ಡೊಮೈನ್ ಒಳಗೆ ಯಾರಿಗೂ ಫೈಟ್ ಮಾಡಕ್ ಆಗಲ್ಲ, ನೋ ವೈಲೆನ್ಸ್. ಸುಮ್ನೆ ನಿಂದೊಂದ್ ಕಟ್ಕಟೆ ಇರುತ್ತೆ, ಅವನದೊಂದ್ ಕಟ್ಕಟೆ ಇರುತ್ತೆ. ಇಗುರುಮ ಇಲ್ಲಿ ಸೆಂಟೆನ್ಸ್ ಹೇಳ್ತಾನೆ ಅಂಡ್ ಮಿಕ್ಕದರೆಲ್ಲ ತಿನ್ಬೇಕಷ್ಟೇ ಒದೇನ. ಇಲ್ಲಿ ಇಗುರುಮ ಸೆಂಟೆನ್ಸ್ ಹೇಗ್ ಕೊಡ್ತಾನೆ ಅಂದ್ರೆ, ಅವನ ಹಿಂದೆ ಒಂದು ಶಿಕಿಕಾಮಿ ಇದೆ, ಅದ್ರ ಹೆಸರು ಜಡ್ಜ್ಮೆಂಟ್. ಅದ್ರ ಮುಂದೆ ಯಾರೇ ಇರ್ಲಿ ಅವ್ರ ಲೈಫ್ ಪೂರ್ತಿ ಜಡ್ಜ್ಮೆಂಟ್ ಫುಲ್ ಗೊತ್ತಾಗುತ್ತೆ. ಅವ್ರ ಏನೇನ್ ತಪ್ಪು ಮಾಡಿದಾರೆ ಚಿಕ್ಕ ವಯಸ್ಸಿಂದ ಹಿಡಿದು ಪ್ರೆಸೆಂಟ್ ಏಜ್ ಏನಿದ್ಯೋ ಅಲ್ಲಿವರೆಗೂ. ಸೊ ಅದ್ರ ಬೇಸಿಸ್ ಮೇಲೆ ನೀನ್ ಏನೇನ್ ತಪ್ಪು ಮಾಡಿದ್ಯಾ ಅಂತ ಹೇಳಿ ಅದು ಹೇಳುತ್ತೆ. ಸೊ ಬೇಸಿಕಲಿ ಅದ್ರ ಮುಂದೆ ನಿನ್ ಸುಳ್ಳೇನು ನಡೆಯಲ್ಲ. ಸೊ ಇಲ್ಲಿ ಆ ತಪ್ಪನ ಒಪ್ಕೊಂಡ್ರೆ ನಿನಗೇನು ಶಿಕ್ಷೆ ಇಲ್ಲ. ಬಟ್ ಒಪ್ಕೊಂಡ್ತಿಲ್ದಂಗೆ ಸುಳ್ಳು ಹೇಳಿ ಏನಾದ್ರು ಡಿನೈ ಮಾಡಿದ್ರೆ ನಿನಗೆ ಶಿಕ್ಷೆ ಆಗುತ್ತೆ ಹಿಗುರುಮನ್ ಕೈಯಲ್ಲಿ. ಅಂಡ್ ಇಲ್ಲಿ ಆ ಸೆಂಟೆನ್ಸ್ ರಿಗಾರ್ಡಿಂಗ್ ಎವಿಡೆನ್ಸ್ ನ ಹಿಗುರುಮನ್ ಕೈಯಲ್ಲಿ ಜಡ್ಜ್ಮೆಂಟ್ ಕೊಟ್ಟಿರ್ತಾನೆ ಮೊದ್ಲೆ. ಸೊ ಇಲ್ಲಿ ಡೆಡ್ಲಿ ಸೆಂಟೆನ್ಸ್ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳಿ ನಿಮಗೆ ಅರ್ಥ ಆಯ್ತಲ್ವಾ. ಸೊ ಬೇಸಿಕಲಿ ಜಡ್ಜ್ಮೆಂಟ್ ಇಲ್ಲಿ ಯೂಜಿಗ್ ಕ್ವಶನ್ ಕೇಳ್ತಾನೆ, ನೀನು ಅಂಡರ್ ಏಜ್ ಆಗಿ ಒಂದ್ ಕೆಸಿನೋ ಒಳಗೆ ಆಟ ಆಡಕ್ ಹೋಗಿದ್ದ ನೀನು ಅಂತ ಹೇಳಿ. ಸೊ ಈ ಕೇಸ್ ರಿಗಾರ್ಡಿಂಗ್ ಎವಿಡೆನ್ಸ್ ನ ಇಗುರುಮನ್ ಕೈಯಲ್ಲಿ ಕೊಡ್ತಾನೆ. ಸೊ ಯೂಜಿ ಇಲ್ಲಿ ಟ್ರಯಲ್ ಒಪ್ಕೊಳ್ಳೇಬೇಕು, ಏನು ಮಾಡಕ್ಕಾಗಲ್ಲ. ಅದೇ ಟೈಮಿಗೆ ಇಲ್ಲಿ ನಾವು ಟೆಂಗೆನ್ನು ಸಹ ನೋಡ್ತೀವಿ. ಅವ್ನ್ ಫ್ಲಾಶ್ ಬ್ಯಾಕ್ ಅಲ್ಲಿ ಯೂಜಿಗೆ ಹೇಳ್ತಿದ್ದ ಡೊಮೈನ್ ಯಾಕೆ ಓಪನ್ ಮಾಡ್ತಿದ್ರು ಅಂದ್ರೆ ಶ್ಯೂರ್ ಇಟ್ ಹೊಡಿಯಕ್ಕೆ. ಅಂದ್ರೆ ಒಂದ್ಸರಿ ಡೊಮೈನ್ ಓಪನ್ ಆಯ್ತು ಅಂದ್ರೆ ಮುಂದಿರೋ ಖತಮ್ ಆಗ್ಲೇಬೇಕು ಅಂತ ಹೇಳಿ ಹಿಂದೆ ಹಂಗ್ ಮಾಡ್ತಿದ್ರು. ಬಟ್ ಈಗ ಟೆಕ್ನಿಕ್ ಅಡ್ವಾನ್ಸ್ ಆಗಿರೋದ್ರಿಂದ, ಕರ್ಸ್ ಟೆಕ್ನಿಕ್ ಡೆವಲಪ್ ಆಗಿರೋದ್ರಿಂದ ಈಗಿನ ಡೊಮೈನ್ ಏನಿದೆ ಅದು ಶ್ಯೂರ್ ಇಟ್ ಹೊಡೆಯಲ್ಲ. ಆ ತರ ಸೆಂಟೆನ್ಸ್ ಗಳು ಸಖತ್ ಕಮ್ಮಿ ಆಗಿದಾವೆ ಅಂತ ಹೇಳಿ ಇಲ್ಲಿ ಹೇಳ್ತಿರ್ತಾನೆ. ಸೊ ಹಿಗುರುಮನ್ ಡೊಮೈನ್ ಅದೇ ಟೈಪ್. ಇಲ್ಲಿ ಡೊಮೈನ್ ಒಳಗ್ ಬಂದಿಷ್ಟಕ್ಕೆ ಅವ್ರನ್ನೇ ಮುಗ್ಸಲ್ಲ. ಸೊ ಹಿಗುರುಮ ಇಲ್ಲಿ ಯೂಜಿಗೆ ಆನ್ಸರ್ ಎಲ್ಲ ಕೇಳ್ತಾನೆ. ಸೊ ಯೂಜಿಗೆ ಬೇಸಿಕಲಿ ಈ ಡೊಮೈನ್ ಬಗ್ಗೆ ಏನೋ ಐಡಿಯಾ ಇಲ್ಲ. ಸೊ ಇಲ್ಲ ಅವನು ಉಲ್ಟಾ ಸೀದಾ ಕ್ವಶನ್ ಕೇಳ್ತಿರ್ತಾನೆ, ನಾನು ಏನಾದ್ರು ಸುಳ್ಳು ಹೇಳಿದ್ರೆ ಏನಾಗುತ್ತೆ, ನಂಗೆ ಗಿಲ್ಟಿ ಅಂತ ಪ್ರೂವ್ ಆದ್ರೆ ಏನಾಗುತ್ತೆ. ಸೊ ಅದಕ್ಕೆ ಇಗುರುಮ ಹೇಳ್ದ ಮುಂದೆ ಗೊತ್ತಾಗುತ್ತೆ, ಈಗ ಮುಚ್ಕೊಂಡ್ ಆನ್ಸರ್ ಹೇಳು. ಅದಕ್ಕೆ ಅವರ್ 1000 IQ ಡೂಡ್ ಯೂಜಿ ಏನ್ ಮಾಡ್ತಾನೆ ಹೇಳ್ರಿ, ಅವ್ನು ಹೇಳ್ತಾನೆ, ನಾನ್ ಕೆಸಿನೋ ಒಳಗ್ ಹೋಗಿದ್ದೆ ಬಾತ್ರೂಮಿಗೆ, ಬಾತ್ರೂಮ್ ಅಲ್ಲಿ ಮಾಡ್ಬಿಟ್ಟು ಆಚೆ ಬಂದೆ, ಅಷ್ಟೇ ಮಾಡಿದ್ ನಾನು. ಸೊ ಇಗುರುಮ ಇಲ್ಲಿ ಎವಿಡೆನ್ಸ್ ತೆಗೆದು ನೋಡ್ತಾನೆ, ಅದ್ರಲ್ಲಿ ಅವನು ಪ್ರೂವ್ಡ್ ಗಿಲ್ಟಿ. ಸೊ ಅವ್ನು ತಪ್ಪು ಮಾಡಿದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಅವನು ಹೋಗಿ ಆಟ ಆಡಿದಾನೆ ಕೆಸಿನೋ ಒಳಗೆ. ಸೊ ಇಲ್ಲಿ CCTV ಫುಟೇಜ್ ಇನ್ ಫೋಟೋ ಸಿಕ್ಕಿದ್ರಿಂದ ಯೂಜಿ ಪ್ರೂವ್ಡ್ ಗಿಲ್ಟಿ. ಸೊ ಇಗುರುಮ ಇಲ್ಲಿ ಶಿಕ್ಷೆ ಕೊಡ್ತಾನೆ ಅವನಿಗೆ. ಅಂಡ್ ಈ ಶಿಕ್ಷೆ ಏನಿತ್ತು, ಇದ್ರಲ್ಲಿ ಇದ್ದಿದ್ದೆ ಆಕ್ಷನ್ ಸೀಕ್ವೆನ್ಸ್, ಕೊರಿಯೋಗ್ರಫಿ, ಆ ಸೀನು, ನೀವು ಬರೀ ಸ್ನಾಕ್ಸ್ ಬಡ್ಡೆಗೆ ಇಕ್ಕೊಂಡ್ಬಿಟ್ಟು ಈ ಆಕ್ಷನ್ ಎಂಜಾಯ್ ಮಾಡಿ ಸಾಕು. ಒಂದೊಂದು ಸೀನು, ಒಂದೊಂದು ಆಂಗಲ್, ಕ್ಯಾಮ್ರಾ ಮೂಮೆಂಟ್ ಇತ್ತಲ್ಲ, ಬಯ್ಯೋ ಎಪಿಸೋಡ್ ಇತ್ತಿದು. ಅದ್ರಲ್ಲೂ ಇಗುರುಮ ಪಟ್ಟ ಅಂತ ಹೇಳಿ ತಪ್ಪಿಡಿಯೋನು. ಅಂಡ್ ಇಲ್ಲಿ ಆ ಲಾಯರ್ ಬಟ್ಟೆನಲ್ಲಿ ನಿಜವಾಗ್ಲೂ ಸುತ್ಕೆ ತಗೊಂಡು ಆಕ್ಷನ್ ಮಾಡ್ತಿದ್ದಲ್ಲ, ಆ ಸುತ್ಕೆ ಪರ್ಫಾರ್ಮೆನ್ಸ್ ಮಾತ್ರ ಮಸ್ತ್ ಇತ್ತು, ಒಪ್ಪಿ ಬೋಲ್ತೆ. ಅಂಡ್ ಇಗುರುಮ ವರ್ತ ಹೆಲ್ತ್ ಇಸ್ ದಿಸ್ ಸೋರ್ಸರಿ ಮ್ಯಾನ್, ನೆಕ್ಸ್ಟ್ ಲೆವೆಲ್. ಯೂಜಿ ಪಾಪ ಇಲ್ಲಿ ಚೆನ್ನಾಗಿ ಒಲೆ ತಿಂತಿದ್ದ. ಫೈಟ್ ನಡುವೆ ನೀವು ಸಬ್ ಟೈಟಲ್ಸ್ ಒಂಚೂರು ಧ್ಯಾನ ಇಟ್ಕೊಂಡು ನೋಡಿದ್ರೆ ನಿಮಗೆ ಇಗುರುಮನ್ ಬಗ್ಗೆ ಗೊತ್ತಾಗುತ್ತೆ. ಒನಿಶಿಯಾ ಲಿಟ್ರಲಿ ಎಷ್ಟು ಸಫರ್ ಮಾಡಿದಾನೆ ಅಂತವ. ಅವನಲ್ಲಿ ಪ್ಯೂರ್ ರಾ ಟ್ಯಾಲೆಂಟ್ ಇತ್ತು. ಅವ್ನ್ ಲಾಯರ್ ಯಾಕಾದ ಅಂದ್ರೆ ಇನ್ನೋಸೆಂಟ್ಸ್ ಲೈಫ್ ನ ಸೇವ್ ಮಾಡೋದಕ್ಕೆ, ಈ ಸಿಸ್ಟಮ್ ಗೆ ಚಾಲೆಂಜ್ ಮಾಡೋದಕ್ಕೆ ನಾನು ಇನ್ನೋಸೆಂಟ್ಸ್ ನ ಸೇವ್ ಮಾಡ್ತೀನಿ ಅಂತವ. ಬಟ್ ಟೈಮ್ ಕಳಿತಾ ಗೊತ್ತಾಗುತ್ತೆ ಈ ಸಿಸ್ಟಮ್ ಕರಪ್ಟ್ ಆಗಿದೆ, ಇಲ್ಲಿ ದುಡ್ಡಿರೋದೇ ಅಲ್ಲ. ಸೊ ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ಈ ಬಿಕೇಮ್ ಸೋರ್ಸರ್. ಅವ್ನು ಲಿಟ್ರಲಿ ಅವ್ನ್ CT ಆಕ್ಟಿವೇಟ್ ಆಗಿ 12 ದಿನಕ್ಕೆ ಡೊಮೈನ್ ಎಕ್ಸ್ಪೆನ್ಷನ್, ಬೇರೆ ಟೆಕ್ನಿಕ್ ಅವನೇ ಕಲ್ತಿದ್ದಾನೆ. ಅಂಡ್ ಇದು ಅಮೇಸಿಂಗ್ ಅಲ್ವಾ. ಲಿಟ್ರಲಿ 2 ವಾರದಲ್ಲಿ, ಅಂದ್ರೆ 2 ದಿನ ಕಮ್ಮಿ ಅಷ್ಟರಲ್ಲಿ ಲಿಟ್ರಲಿ ಗ್ರೇಡ್ 1 ಸೋರ್ಸರ್ ಆ ಲೆವೆಲ್ ಡೆವಲಪ್ ಆಗಿದ್ದಾನಲ್ಲ. ಐ ಸಲ್ಯೂಟ್ ಟು ಯು ಬ್ರೋ. ಸೊ ಇಲ್ಲಿ ಯೂಜಿ ಅನ್ CT ಟೆಂಪ್ರರಿ ಯೂಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇಗುರುಮ ಇಲ್ಲಿ ಗಿಲ್ಟಿ ಅಂತ ಹೇಳಿ ಪ್ರೂವ್ ಮಾಡಿದಾನೆ ಯೂಜಿಗೆ. ಸೊ ಅದ್ರ ಪೆನಾಲ್ಟಿ ಇದು. ಯೂಜಿ ಇಲ್ಲಿ ಇಗುರುಮನ ಹೊಡಿಯಕ್ ಟ್ರೈ ಮಾಡ್ತಾನೆ, ಬಟ್ ಅವನ್ ಲೆವೆಲ್ ಬೇರೆನೆ ಇದೆ. ಬಟ್ ಫಸ್ಟ್ ಟೈಮ್ ಅವ್ನ್ ಬ್ರೈನ್ ಯೂಸ್ ಮಾಡಿ ಅವ್ನ ಇಲ್ಲಿ ಸೆಕೆಂಡ್ ಟ್ರಯಲ್ ಕೇಳ್ತಾನೆ. ಸೊ ಬೇಸಿಕಲಿ ಡೆಡ್ಲಿ ಸೆಂಟೆನ್ಸ್ ಏನಿದೆಯೋ ಅದು 3 ಟ್ರಯಲ್. ಇಲ್ಲಿ ಯೂಜಿ ಸೆಕೆಂಡ್ ಟ್ರಯಲ್ ಕೇಳಿದಾನೆ ಅಂಡ್ ಇನ್ನೊಂದು ಟ್ರಯಲ್ ಬಾಕಿ ಇದೆ. ಸೊ ಬೇಸಿಕಲಿ ಇಲ್ಲಿ ಜಡ್ಜ್ಮೆಂಟ್ ಬಂದು ಕ್ವಶನ್ ಕೇಳ್ತಾನೆ ಯೂಜಿಗೆ, ನೀನ್ ಶಿವದಲ್ಲಿ ಜನಗಳದೆಲ್ಲ ಮಾಸ್ ಮೆಸಕರ ಆತಲ್ಲ, ಅದು ನೀನ್ ಮಾಡಿದ್ದ ಅಂತವ. ಅಂಡ್ ಯೂಜಿ ಇಲ್ಲಿ ಸ್ಟ್ರೈಟ್ ಅಪ್ ಒಪ್ಕೊಂಡ, ಹಾ ನಾನೇ ಮಾಡಿದ್ದು. ಅಂಡ್ ಈ ಸೀನ್ ಏನಿತ್ತು ಲಿಟ್ರಲಿ ಯೂಜಿ ನೋಡ್ಬೋದು ಸಖತ್ ಬೇಜಾರಾಗ್ತಿತ್ತು. ಅದ್ರಲ್ಲಿ ಗೊತ್ತಾಗುತ್ತೆ ಹುಡುಗ ಪಾಪ ತಗ್ಲಾಕೊಂಡಿದ್ದಾನೆ ಇದ್ರಲ್ಲೆಲ್ಲವ. ಅಂಡ್ ಅವ್ನ ಎಷ್ಟು ಸಫರ್ ಮಾಡ್ತಿದ್ದಾನೆ, ಅವನೊಳಗೆ ಎಷ್ಟು ದುಃಖ ಇದೆ. ಸೊ ಜಡ್ಜ್ಮೆಂಟ್ ಇಲ್ಲಿ ಡೈರೆಕ್ಟ್ ಅವನಿಗೆ ಡೆತ್ ಪೆನಾಲ್ಟಿ ಕೊಡ್ತಾನೆ. ಆಸ್ ಇಗುರುಮ ಫೈನಲ್ ಸೆಂಟೆನ್ಸ್ ಆಗಿ ಎಕ್ಸಿಕ್ಯೂಷನರ್ ಶಾರ್ಟ್ ತೆಗಿತಾನೆ. ಈ ಶಾರ್ಟ್ ಜಸ್ಟ್ ನಿಮಗೆ ಟಚ್ ಮಾಡಿರೋ ನಿಮ್ ಗೇಮ್ ಓವರ್. ಸೊ ಇಗುರುಮಗೆ ಇಲ್ಲಿ ಪಾಪ ಬೇಜಾರಾಗ್ತಿರುತ್ತೆ. ಇವ್ನ್ ತಪ್ಪಿಲ್ಲ ಅಂದ್ರೂ ತಪ್ಪು ಒಪ್ಕೊಂಡಲ್ಲ ಇವನು. ಅವನಿಲ್ಲಿ ಬಿಡಿಸಿ ಹೇಳ್ತಿರ್ತಾನೆ, ನೀನ್ ಶಿವಯದಲ್ಲಿರೋ ಜನಗಳನ್ನ ಮುಗಿಸ್ಲಿಲ್ಲ, ಅದನ್ನ ಯಾರು ಮುಗಿಸಿ
ಹೀರೋ ಅಂದ್ರೆ ಇಟ್ಸ್ ಸುಕುನಾ ಬೇಬಿ. ಅಂಡ್ ಇಗುರುಮೆಯಲ್ಲಿ ಹೇಳ್ತಿರ್ತಾನೆ ಎಲ್ಲ ಮನುಷ್ಯರು ತಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರನ್ನ ತಳ್ತಾರೆ, ಆದ್ರೆ ಇಲ್ಲಿ ಈ ಹುಡುಗ ಬೇರೆಯವ್ರ ತಪ್ಪನ ತಮ್ಮ ಮೇಲೆ ಒರೆಸ್ಕೊಂತಿದ್ದಾನೆ. ಫಸ್ಟ್ ಟೈಮ್ ಅವನು ಈ ತರ ಪ್ಯೂರ್ ಆರ್ಟ್ ಇರೋ ಹುಡುಗನ ನೋಡಿರೋದು. ಸೊ ಇದು ನೋಡಿ ಎಕ್ಸಿಕ್ಯೂಷನಲ್ ಶಾರ್ಟ್ ನ ರಿಟ್ರೀವ್ ಮಾಡ್ತಾನೆ ಇಗುರೋಮೋ, ವಾಪಸ್ ತಗೊಂಡ ಅದನ್ನ. ಅಂಡ್ ಯುಜಿ ಇಲ್ಲಿ ಒಂದ್ ಪಂಚ್ ಹೊಡಿತಾನೆ ಇಗುರೋಮಗೆ, ಅವನೇ ತಗೊಂಡಿರ್ತಾನೆ. ಬಟ್ ಇಗುರೋಮಗೆ ಏನೋ ಆಗಿರಲ್ಲ. ಅವನಿಲ್ಲಿ ಹೇಳ್ತಾನೆ ನೀನು ಆ ತಪ್ಪಿಗೆ ಗಿಲ್ಟಿ ಇಲ್ಲ, ಆ ತಪ್ಪು ನೀನ್ ಮಾಡಿಲ್ಲ. ಬೇಸಿಕಲಿ ಆ ಡೀಮನ್ ನಿನ್ನ ಪೊಸೆಸ್ ಮಾಡ್ಕೊಂಡು ಅವ್ರನ್ನೆಲ್ಲ ಸಾಯಿಸಿರೋದು. ನಾನ್ ನಿನಗೆ ನನ್ನ 100 ಪಾಯಿಂಟ್ ಕೊಡ್ತೀನಿ ಅಂತ ಹೇಳಿ ಒಂದು ರೂಲ್ ಆಡ್ ಮಾಡ್ತಾನೆ. ಆ ರೂಲ್ ಏನಂದ್ರೆ ಪ್ಲೇಯರ್ಸ್ ಬೇಸಿಕಲಿ ಒಬ್ರಿನ ಇನ್ನೊಬ್ರಿಗೆ ಪಾಯಿಂಟ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಬಹುದು. ಅಂಡ್ ಇದ್ರಿಂದ 19 ಡೇಸ್ ಅವ್ರ ಕರ್ಸಿಡ್ ಎನರ್ಜಿ ರಿಮೂವ್ ಆಗಲ್ಲ. ಸೊ ಯುಜಿ ಇಲ್ಲಿ ಫುಲ್ ಖುಷಿ ಆಗ್ತಿರ್ತಾನೆ. ಅಂಡ್ ಇಗುರೋಮ ಇಲ್ಲಿ ಫೈನಲಿ ಅವನಿಗೆ ಒಂದು ಲೈಟ್ ಕಾಣಿಸಿದೆ. ಸೊ ಅಲ್ಲಿಂದ ಅವನು ಹೊರಟೋಗ್ತಾನೆ. ಅವ್ನು ಮುಂದೆ ಬರ್ತಾನೆ, ಟೆನ್ಷನ್ ತಗೊಂಬೇಡ್ರಿ. ಸೊ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಫೈಟ್ ಇರೋದು ರೆಜ್ಜಿ ವರ್ಸಸ್ ಮೆಗುಮಿ. ಅಂಡ್ ಆ ಫೈಟ್ ಒಂಚೂರು ಬ್ಯಾಂಗರ್ ಇದೆ. ಅದ್ರಲ್ಲೂ ಒಬ್ಬ ಕ್ಯಾರೆಕ್ಟರ್ ಬರ್ತಾನೆ, ಯಾರು ಅಂತ ಹೇಳಿ ಹೇಳಲ್ಲ, ಸ್ಪಾಯ್ಲರ್ ಆಗ್ಬಿಡುತ್ತೆ. ಸೊ ಬೇಸಿಕಲಿ ಆ ಎಪಿಸೋಡ್ ನೋಡಿ ಮುಂದಿನ ವಾರ. ಸೊ ಇಷ್ಟೇ ಇತ್ತು ಎಪಿಸೋಡ್. ಲವ್ ಯು ಸಕೋನಾ. ಇವನ್ ಫೇಸ್ ಒಂದು ನಿಜವಾಗ್ಲೂ ಪೂರಾ ಸೀಸನ್ ಅಲ್ಲಿ ತೋರ್ಸೇ ಇಲ್ಲ, ಯಾಕೆ? ಥ್ಯಾಂಕ್ ಯು ಫಾರ್ ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.